ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಏನು ರೀಸನ್ ಅಂದರೆ ಒಂದು ಸರ್ಪ್ರೈಸ್ ಇದೆ. ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಏನು ಸರ್ಪ್ರೈಸ್ ಅಂತ ಮುಂದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಅಂತ. ಆ್ಯಂಡ್ ನಮ್ಮಣ್ಣ ನನಗೋಸ್ಕರ ಟ್ರೈಪಾಡ್ ಮತ್ತು LED ರಿಂಗ್ ಲೈಟ್ ಬರುತ್ತೆ ನೋಡಿ, ಅದನ್ನು ಬುಕ್ ಮಾಡಿದ್ದ. ಸೊ ಫೈನಲಿ ಇವತ್ತು ರಿಸೀವ್ ಆಯಿತು. ನನಗೆ ಗೊತ್ತಿರಲಿಲ್ಲ ಅವ್ನು ಬುಕ್ ಮಾಡಿದ್ದು. ತುಂಬಾ ಖುಷಿ ಆಯಿತು. ನನಗಂತೂ ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟು. ನನ್ನ ಹಸ್ಬೆಂಡ್ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ನಮ್ಮ ಅಣ್ಣ ಆಗಲಿ ಏನೂ ಕೇಳೋದಿಲ್ಲ. ವೀಡಿಯೋಸ್ ಮಾಡಬೇಡ ಆ ಥರ ಏನೂ ಕೇಳೋದಿಲ್ಲ. ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾರೆ ನಮ್ಮ ಅಪ್ಪ ಆಗಲಿ, ನಮ್ಮ ಮನೆಯವರಲ್ಲಿ. ಆ್ಯಂಡ್ ನನ್ನ ಮೇಲೂ ಕೂಡ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಣ್ಣ ನಮ್ಮ ಅಪ್ಪ ಅಮ್ಮನ ಮೇಲೂ ಅಷ್ಟೇ. ಈ ಥರ ಫ್ಯಾಮಿಲಿ ಸಿಗೋಕೆ ನಾನು ಪುಣ್ಯ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ನನ್ನ ಫ್ಯಾಮಿಲಿಗೆ. ಆ್ಯಂಡ್ ಬೇರೆಯವ್ರದ್ದು ಎಷ್ಟೊಂದು ಜನ ನಾನು ವೀಡಿಯೋ ಮಾಡ್ತಿರೋದಕ್ಕೆ ಏನೇನೋ ಹೇಳ್ತಾ ಇರ್ತಾರೆ, ಹಂಗೆ ಹಿಂಗೆ ಬೇಕಿತ್ತಾ ಹಂಗೆ ಅಂತ. ಬಟ್ ನಮ್ಮ ಮೇಲಂತೂ ಆ ಥರ ಏನೂ ಇಲ್ಲ. ಬೇರೆಯವ್ರು ಎಷ್ಟೇ ಮಾತಾಡೋರು ನಾನು ಕೇರ್ ಮಾಡೋದಿಲ್ಲ. ಏನಕ್ಕಂದ್ರೆ ನಮ್ಮ ಲೈಫು ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಆ್ಯಕ್ಚುಲಿ ಬೇರೆಯವ್ರು ಅನ್ಕೊಂಡು ವೀಡಿಯೋ ಮಾಡ್ತಿರೋದೇ ದುಡ್ಡು ಮಾಡೋದಕ್ಕೆ ಅಂತ ಹೇಳ್ತಾರೆ. ನಾನು ದುಡ್ಡು ಮಾಡೋದಕ್ಕೆ ಅಂತ ಅಲ್ವೇ ಅಲ್ಲ. ಮೋಸ್ಟ್ಲಿ ಹೇಳ್ಬೇಕಂದ್ರೆ ನನ್ನ ಖುಷಿಗೋಸ್ಕರ ನಾನು ವೀಡಿಯೋ ಮಾಡ್ತಿರೋದು ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ತುಂಬ ಜನ ಏನೋ ಮಾತಾಡಿದ್ದಾರೆ ಹಿಂದೆ, ನನಗೂ ತುಂಬ ಗೊತ್ತು. ಬಟ್ ಏನಕ್ಕೆ ಪಬ್ಲಿಷ್ ಮಾಡಬೇಕಲ್ವಾ? ಸುಮ್ಮನೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಗ್ರೋ ಆಗೋದು ನೋಡ್ತಾ ಇರಬೇಕು. ಆ್ಯಂಡ್ ಬನ್ನಿ ಟ್ರೈಪಾಡ್ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಇನ್ನೂ ಬಾಕ್ಸ್ ಓಪನೇ ಮಾಡಿಲ್ಲ, ಅನ್ಬಾಕ್ಸ್ ಮಾಡೋಣ ನಿಮ್ಮ ಮುಂದೆನೇ ಅಂತ ಹೇಳ್ಬಿಟ್ಟು. ಇವಾಗ ರಿಸೀವ್ ಆಯಿತು, ಜಸ್ಟ್ ಒಂದು ½ an hour ಆಯಿತು ರಿಸೀವ್ ಆಗಿ. ಬನ್ನಿ ಓಪನ್ ಮಾಡೋಣ. ವಿಡಿಯೋನ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ಕೀಪ್ ವಾಚಿಂಗ್. ನಮ್ಮಮ್ಮ ಬೆಳಗ್ಗೆನೇ ಇದ್ದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ರು. ಬಾಣ್ತಿಗಂತೂ ತುಂಬಾ ಒಳ್ಳೆಯದು ಬೀಟ್ರೂಟ್ ಪಲ್ಯ. ಡಾಕ್ಟರ್ ಹೇಳ್ತಾರೆ ಜಾಸ್ತಿ ಬೀಟ್ರೂಟು, ಕ್ಯಾರೆಟು ಆ ಥರ ತಿನ್ನಿ, ಮಿಲ್ಕ್ ಜಾಸ್ತಿ ಬರೋದಕ್ಕೆ ಅಂತ. ಸೊ ನಮ್ಮಲ್ಲಂತೂ ವೀಕ್ಲಿ ಟ್ವೈಸ್ ಇದ್ದೇ ಇರುತ್ತೆ. ಆ್ಯಂಡ್ ಇದು ನೋಡಿ, ಇದು ನಾವು ಚಿಕ್ಕ ಹುಡುಗರಿದ್ದಾಗ ಜಾತ್ರೆ ಎಲ್ಲ ಮಾಡ್ತಾರಲ್ಲ, ಆವಾಗ ಈ ಥರ ಟಾಯ್ ಮೊಬೈಲ್ ಸಿಗ್ತಾಯಿತ್ತು. ಎಷ್ಟು ಖುಷಿ ಆಗ್ತಾಯಿತ್ತು ಅವಾಗೆಲ್ಲ. ಸೊ ನಮ್ಮ ಪಾಪುಗೂ ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ, ಬಂದಿತ್ತು 2 ಮೊಬೈಲ್ ಬಂದಿತ್ತು. ಆ್ಯಂಡ್ ನಮ್ಮಮ್ಮ ಮದುವೆಗೆ ಹೋಗ್ತಾ ಇದ್ದಾರೆ, ರಿಲೇಟಿವ್ ಮದುವೆ ಇತ್ತು. ಸೊ ಅದಕ್ಕೋಸ್ಕರ ನಮ್ಮಮ್ಮ ನಮ್ಮ ಡ್ಯಾಡಿ ಇಬ್ಬರೇ ಹೋಗ್ತಾಯಿದ್ರು. ಸೊ ರೆಡಿ ಆಗ್ತಾಯಿದ್ರು. ನಮ್ಮಮ್ಮಗೆ ನಾನೇ ಮೇಕಪ್ ಮಾಡಿದ್ದು. ಹೇಗೆ ಮೇಕಪ್ ಮಾಡಿದ್ದೀನಿ, ನಮ್ಮಮ್ಮ ಬೇಡ ಅಂತ ಇದು ಮಾಡ್ತಿದ್ರು. ನಾನು ಮಾಡ್ಕೊ ಏನು ಆಗೋದಿಲ್ಲ, ಎಲ್ಲ ಹೇಗಿರ್ತಾರೆ ಈ ಜನರೇಷನಲ್ಲಿ. ಮುಂಚೆ ಎಲ್ಲ ನಮಗೆ ನೀವು ರೆಡಿ ಮಾಡಿಬಿಟ್ಟು ನೀವು ಖುಷಿ ಪಡ್ತಾಯಿದ್ರಿ. ಈಗ ನಾವು ದೊಡ್ಡವರಾದಾಗ ನಿಮ್ಮನ್ನ ರೆಡಿ ಮಾಡಿ ನಾವು ಖುಷಿ ಪಡ್ತೀವಮ್ಮ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಮಗಳೂ ಅಷ್ಟೇ ಹ್ಞೂ ಅಂತಿರ್ತಾಳೆ. ಸೊ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿದ್ದೀನಿ ನಮ್ಮಮ್ಮನ. ಸ್ಯಾರಿ ಒಂದು ಉಡ್ಸೋಕ್ಕೆ ಬರೋದಿಲ್ಲ, ಉಡ್ಸೋದಕ್ಕೆ ಬರೋದಿಲ್ಲ. ನಮ್ಮಮ್ಮನೇ ಸ್ಯಾರಿ ಉಡ್ಕೊಳ್ಳೋದು. ಆ್ಯಂಡ್ ಮೇಕಪ್ ಮಾತ್ರ ನಾನು ಮಾಡಿದೆ ಅಷ್ಟೇ. ಏನಪ್ಪ ಪಾಪುನ ಹಿಡ್ಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಫೈನಲಿ ಹೊರಟ್ರು. ನಮ್ಮಪ್ಪ ಇಬ್ಬರೇ ಹೋಗಿದ್ದು ಮದುವೆಗೆ. ಆ್ಯಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಅವರಂತೂ. ಅಪ್ಪ ಎಲ್ಲಾರ ಔಟ್ಸೈಡ್ ಹೋಗ್ತೀನಿ ಅಂತ ಅಂದ್ರೇ ಅವ್ರಿಗೆ ಬೇಜಾರು. ನಮ್ಮಮ್ಮಗಂತೂ ರೆಡಿ ಆಗಬೇಕು ಅದೆಲ್ಲ ಇಷ್ಟನೇ ಆಗೋಲ್ಲ. ಇನ್ನು ನನ್ನ ಬೇರೆ ನೋಡ್ಕೋಬೇಕು, ನನ್ನ ಪಾಪುನ. ಏನು ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕಳಿಸ್ದೆ. ಲೈಟ್ ಚೆನ್ನಾಗಿ ಕಾಣಿಸ್ತಲ್ಲ ಎಂದಕ್ಕೂ. ಮತ್ತೆ ಇವಾಗ ಇಸ್ಕೊಂಡಿದ್ಯಲ್ಲ ಚೆನ್ನಾಗಲ್ಲ. ಬಟ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಮಾಡ್ಕೊಡ್ತಾನೆ. ಬಿಲ್ಡಪ್ಪ ಚೆನ್ನಾಗಲ್ಲ. ಹೋಲಿ ಬಿಡುತ್ತೆ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ರಿಂಗ್ ಲೈಟ್ ಅಲ್ಲ, ನಮ್ಮ ಅಣ್ಣ ತಗೊಂಬಂದು ಕೊಟ್ಟಿದ್ದಾನೆ. ಹೈಟ್ ಮಾಡ್ಕೋಬೋದಲ್ಲ? ಇಲ್ಲ, ಇನ್ನೂ ಹೈಟ್ ಬರುತ್ತೆ. ಇಷ್ಟ ಅಂದ್ರೆ 2 ಮಾತು ಕೇಳಬೇಕು.
ಫಿಟ್ ಬರುತ್ತಾ ಎಲ್ಲೋ ಸ್ಟೆಪ್ ಏನೋ ಇರುತ್ತೆ ಅನ್ಸುತ್ತೆ. ಅದ್ರೊಳಗೆ ಇನ್ನೊಂದು ಐತಲ್ಲ ಕೆಳಗಡೆ ಕೆಳಗಡೆ ಇದು ಬರುತ್ತೇನೋ ಹಂಗೆ ಇನ್ನೂ ಹೈಟ್ ಆಗುತ್ತೆ ಹಿಂಗೆ. ಇದು ರೊಟೇಟ್ ರೊಟೇಟ್ ಆಗಿಲ್ಲ ಅಲ್ಲ ಇಲ್ಲಿ ಮಾಡಿದ್ರಾ ಟ್ರೈಪಾಡ್ ಫೋನ್ ಇಡೋದು ನೀಟಾಗಿ ಮಾಡಪ್ಪ. ಇದು ಟೈಟ್ ಮಾಡಿ ಇನ್ನೊಂದು ಸ್ವಲ್ಪ ತಡಿಕೆ ಇಷ್ಟಿಲ್ಲ ನೋಡ್ಲಾ ಇಷ್ಟಿರಲ್ಲ ಇದು ಟೈಟ್ ಮಾಡಿ ತಡಿಮ ಒಂದು ನಿಮಿಷ ಇದು ಮಾಡ್ತೀನಿ. ತಿರ್ಗಿಸಿದ ಇವಾಗ ಟೈಟ್ ಮಾಡ್ಬೇಕು ಇದನ್ನ ಲಟ್ಟ ನೋಡು ಲೂಸ್ ಮಾಡು. ಮೇಡಮ್ ಇನ್ನೊಂದ್ ಸ್ವಲ್ಪ ರೌಂಡ್ ಹಾಕು. ಅವೆಲ್ಲ ರೌಂಡ್ ಹಾಕ್ಸ್ತಾರೆ ಹಂಗೆ. ಇದು ಲೈಟ್ ರಿಂಗ್ ಲೈಟ್ ನ ಫುಲ್ ಆಯ್ಕೊಂಡು ಅಲ್ಲಿ ಅದಲ್ಲ, ಅದು ಒಳಗೆ ಸ್ಪ್ರಿಂಗ್ ಇರುತ್ತೆ ತಿರ್ಗೋದು, ಅದ್ರೊಳಗೆ ಇದಿರ್ತ್ಕೊಂಡು ಮುರ್ಕೊಳ್ಳೋ ತಂಗಲ್ಲ. ಹೌದಾ? ಅಷ್ಟೇ ಅದು ಹಿಂಗ್ ತಿರ್ಗೋದು ಗುಣಿ ಹಿಂಗಿರುತ್ತ. ಥ್ರೆಡ್ ಥ್ರೆಡ್ ಇರುತ್ತೆ. ಚೆನ್ನಾಗಿ ಕುಕಿಂಗ್ ವಿಡಿಯೋಸ್ ತಿರುಗಿಸ್ಬೇಕು ಲೂಸ್ ಆಗಿ ಸ್ವಲ್ಪ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ ಚಿನಿ, ಇದನ್ನ ಫಸ್ಟ್ ಲೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ನಾವು ಫಿಕ್ಸ್ ಮಾಡ್ತಿದೀವಿ ನೋಡು, ಅವಾಗ್ಲೇ ಇದನ್ನು ಹಾಕ್ಬಿಟ್ಟು ಕ್ಲೀನ್ ಆಗಿ ರೊಟೇಟ್ ಮಾಡ್ಬಿಟ್ಟು ಇದನ್ನ ಲಾಸ್ಟ್ ಅಲ್ಲಿ ಟೈಟ್ ಮಾಡಿದ್ದಾರೆ. ಮೊಬೈಲ್ ಬಿದ್ಬಿಟ್ರೆ ಅದಕ್ಕೂ ಸಂಬಂಧ ಇಲ್ಲ ಕಾಣ. ಆಮೇಲೆ ವಿಡಿಯೋ ಮಾಡ್ತಿದೀನಿ, ಸೌಂಡ್ ಕೇಳುತ್ತೆ. ತಿರ್ಸ್ಕ ಇಲ್ಲಿ ಲೈಟ್ ಆ ಕಡೆ ಇಕ್ಬೇಕಲ್ಲ. ಟೈಟ್ ಮಾಡು ಹಂಗೆ ಮುರಿದೋಗ್ಬಿಡುತ್ತ ಕಣ್ಮ. ಅಷ್ಟೇ ಹಂಗೆ ಅದು ತಿರುಗ್ತಾರ ಕಣ್ಮ, ಥ್ರೆಡ್ ತಿರುಗ್ತಾರದ ಅದು. ಕೇಳ್ತಾನೆ ಟೈಟ್ ಮಾಡಿ ಟೈಟ್ ಮಾಡೋ. ಬಿಡಿ ಬಿಡಿ ಕೈ ಬಿಡಿ ಹೇಳ್ತೀನಿ ನಾನು ಮಾಡ್ತೀನಿ. ಅದೇನಿಲ್ಲ ಕರೆಕ್ಟಾಗಿ ಐತೆ. ಆಫ್ ಮಾಡಿಲ್ವಾ ಮಾಗಡಿಯಿಂದ ನಾಟಿ ಮೊಟ್ಟೆ ತಗೊಂಬಂದಿದ್ದ ನೋಡಿ, ಹೇಗೆ ಪ್ಯಾಕ್ ಮಾಡ್ಕೊಂಡು ತಗೊಂಬಂದಿದ್ದಾನೆ ಅಂತ. ಪ್ಯೂರ್ ನಾಟಿ ಮೊಟ್ಟೆ, ಇದು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ತೊಗೊಂಬಂದಿದ್ದಾನೆ. ಅವನೇನೋ ಒಂಥರ ಕ್ರಿಯೇಟಿವ್ ಐಡಿಯಾಸ್ ಓಡಿಸ್ತಾನೆ ಇರ್ತಾನೆ. ಚೆನ್ನಾಗಿತ್ತು. ನಾಟಿ ಮೊಟ್ಟೆ, ಪ್ಯೂರ್ ನಾಟಿ ಮೊಟ್ಟೆ ಇದಂತೂ ನೋಡಿ ಎಷ್ಟು ಚೆನ್ನಾಗಿದಾನಲ್ಲ. ಮಾಗಡಿಯಿಂದ ನಮ್ಮ ಅಣ್ಣ ಫ್ರೆಂಡ್ಸ್ ಇದ್ದಾರೆ. ಏನು ಸರ್ಪ್ರೈಸ್ ಅಂತ ಹೇಳಿದ್ದು ಅಂದರೆ, ಲಾಟ್ರಿ ಅಂತ ಹೇಳ್ತಾರಲ್ಲ, ನಮ್ಮ ಹಸ್ಬೆಂಡ್ ಹಾಕಿದ್ರು ಲಾಟ್ರಿನ. ಅಂಡ್ ಗೊತ್ತಿರೋರ ಹತ್ರನೇ ನಾವು ಮಂತ್ಲಿ ಇಷ್ಟು ಅಂತ ಪೇ ಮಾಡ್ತಾ ಇದ್ವಿ. ಅದಕ್ಕೆ ಲಾಟ್ರಿ ಬಂದಿದೆ. ತುಂಬಾ ಖುಷಿ ಆಯಿತು. ಅದೇನು ಲಾಟ್ರಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ, ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಪ್ರೈಸ್ ಹೇಳಬೇಕು ಅಂದರೆ 1,50,000 ಅಷ್ಟು ಲಾಟ್ರಿ ಬಂದಿದೆ. 1,50,000 ರೂಪಾಯಿಗೆ ಲಾಟ್ರಿ ಬಂದಿದೆ. ಏನು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವೆರಿ ಎಕ್ಸೈಟೆಡ್ ಹೋಗಿ ರಿಸೀವ್ ಮಾಡೋದಕ್ಕೆ. ಆ್ಯಂಡ್ ಅದೊಂದು ಆಫರ್ ಇದೆ, ಓಕೆನಾ. ಅದೊಂದು ಐಟಮ್ ತೊಗೊಬೋದು. 1,50,000 ಅದು ಬಂದಿದೆ ಪ್ರೈಸ್. ಅದು ತೊಗೊಬೋದು. ನಮ್ಗೆ ಅದು ಬೇಡ ಅಂತ ಅಂದರೆ ಕ್ಯಾಶ್ ಕೊಡ್ತಾರೆ. 1,50,000 ಅಂದರೆ 1,30,000 ನನಗೆ ಕ್ಯಾಶ್ ಕೊಡ್ತಾರೆ. ಸೊ ಅದೇ ಫುಲ್ ಖುಷಿ ಆಗೋಯ್ತು ನಮಗಂತೂ. ಸುಮ್ಮನೆ ಅದು ಮಲ್ಕೊಂಡಿದ್ವಿ ಅಷ್ಟೇ, ನಮ್ಮ ಮೇಲೆ ಇದ್ರು. ಇನ್ನೇನು ನಿದ್ದೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಕಾಲ್ ಬಂತು. ಕಾಲ್ ಮಾಡಿ ಹೇಳಿದ್ರು, ಐ ಆಮ್ ಸೋ ಹ್ಯಾಪಿ. ನಾನು ಬೈತಾ ಇದ್ದೆ, ಏನಕ್ಕೆ ಇದೆಲ್ಲ ಆಗ್ತೀಯಾ, ಸುಮ್ಮನೆ ಇದೆಲ್ಲ ನಾನ್ ಸೆನ್ಸ್ ಥಿಂಗ್ಸು, ಏನಕ್ಕೆ ಆಗ್ತೀಯಾ, ಇವೆಲ್ಲ ಮಾಡ್ತಾರಾ ಅಂತೆಲ್ಲ ಬೈತಾ ಇದ್ದೆ. ಅವ್ರು ನೋಡೋಣ ಬಿಡು, ಲಕ್ ಹೇಗಿದೆ ಅಂತ ಹೇಳಿದ್ರು. ಆ್ಯಂಡ್ ಫುಲ್ ಖುಷಿ ಆಗೋಯ್ತು ದುಡ್ಡು ಬಂದಿದ ತಕ್ಷಣನೇ. ಆ್ಯಂಡ್ ಅವರು ಹೇಳ್ತಾ ಇದ್ರು ಎಲ್ಲ ನನ್ನ ಮಗಳಿಂದ ಅಂತ. ನನ್ನ ಮಗಳು ಹುಟ್ಟಿದ ಅದೃಷ್ಟದಿಂದ ಹುಟ್ಟಿದ 6 ತಿಂಗಳಿಗೇನೆ ನಮಗೆ 1,50,000 ಪ್ರೈಸ್ ಅಮೌಂಟ್ ಬಂದಿದೆ. ಫುಲ್ ಖುಷಿ. ಇವೆಲ್ಲ ನಂಬ್ತಾನೆ ಇರಲಿಲ್ಲ ನಾನು. ಇವೆಲ್ಲ ಫೇಕ್ ಇರುತ್ತೆ, ಸುಮ್ಮನೆ ಅಮೌಂಟ್ ಎಲ್ಲ ವೇಸ್ಟ್ ಮಾಡ್ಕೋತೀಯಾ ಅಂತೆಲ್ಲ ಬೈತಾ ಇದೆ. ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ರು. ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೇನು ಪ್ರೈಸ್ ಬಂದಿದೆ 1,50,000ಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ,
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಸರ್ಪ್ರೈಸ್ ಅಂತ ಹೇಳ್ತೀನಿ, ಪ್ರೈಸ್ಗೆ ಅಮೌಂಟ್. ಬಾಯ್.